ವೆಜಿಟೇಬಲ್ ಸಾಂಬಾರ್. ಯಾವ ರೀತಿ ಮಾಡೋದಂತ ನೋಡುವ ಬನ್ನಿ. ವೆಲ್ಕಮ್. ನಾವು ಇವಾಗ ಒಂದು ತರಕಾರಿ ಸಾಂಬಾರು ಮಾಡುವ ಅಂತ ನೋಡ್ಬೋದು. ತುಂಬಾ ವೆಜಿಟೇಬಲ್ಸ್ ಉಂಟು. ಬದನೆ, ನುಗ್ಗೆಕಾಯಿ, ಆಲೂಗಡ್ಡೆ, ಈರುಳ್ಳಿ, ಸೌತೆ. ಇದು ಮಂಗಳೂರು ಸೌತೆ ನೋಡಿ, ಮಂಗಳೂರು ಸೌತೆ. ಮತ್ತು ಇದು ಬಿಳಿ ಬದನೆಕಾಯಿ, ಇದು ಬಿಳಿ ಬದನೆಕಾಯಿ. ಇದು ಕುಂಬಳಕಾಯಿ ಉಂಟು, ಟೊಮೆಟೊ ಉಂಟು, ಮೆಣಸಿನಕಾಯಿ ಉಂಟು. ಆನಂತರ ಇಲ್ಲಿ ದಾಲ್ ಉಂಟು. ಇದು ಸಾಂಬಾರು ಹುಡಿ. ಇಷ್ಟಾಕಿ ಒಂದು ತರಕಾರಿ ಸಾಂಬಾರು ಮಾಡುವ. ಯಾವ ರೀತಿ ಮಾಡೋದಂತ ನಿಮಗೆ ಸಿಂಪಲಾಗಿ ತೋರಿಸ್ತೀನಿ. ತುಂಬ ಈಸಿಯಲ್ಲಿ ಆಗುತ್ತೆ, ಸಿಂಪಲ್ ಮೆಥಡ್. ರೆಡಿ ಮಾಡುವ. ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಒಟ್ಟಿಗೆ ಹಾಕುವ, ಬೇಯಲಿಕ್ಕೆ ಇಡುವ. ಇದೆಲ್ಲ ವಾಶ್ ಮಾಡಿ ಇಟ್ಟದ್ದು ನಾನು. ಓಕೆ ನೋಡಿ, ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಿ. ಇದು ಬದನೆಕಾಯಿದು ಜೊಟ್ಟು ಉಂಟು ನೋಡಿ, ಅದನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ ಹುಳಿ ಮತ್ತು ಬೆಲ್ಲ ನೀರಿಗೆ ಹಾಕಿಟ್ಟಿದ್ದೀನಿ. ಮತ್ತು ಇದಕ್ಕೆ ಆ್ಯಡ್ ಮಾಡಬೇಕು. ಸ್ವಲ್ಪ ನೀರು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಇಂಗು MTR ಇಂಗು. ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಳದಿ ಹುಡಿ, ಸ್ವಲ್ಪ ಸಾದು ನಮ್ಮ ಮೆಣಸಿನ ಹುಡಿ. ನಂತರ ಈ ಸಾಂಬಾರು ಹುಡಿ ಎಲ್ಲ ಅದಕ್ಕೆ ಆ್ಯಡ್ ಮಾಡುವ. ಸ್ವಲ್ಪ ಉಪ್ಪು, ಮೊಬೈಲ್ ಸಾರಿ ಬರ್ತಿದ್ದೆ ಹೊತ್ತು. ಇದು ಉಳ್ಳಿ ಮತ್ತು ಬೆಲ್ಲದ ನೀರು, ಕಸ ಇರ್ತದಲ್ಲ, ಅದಕ್ಕೆ ಈ ರೀತಿ ಮಾಡಿದ್ದೀವಿ. ಇದಕ್ಕೆ ಎಲ್ಲ ನೋಡ್ಬೋದು, ಎಲ್ಲ ಆ್ಯಡ್ ಮಾಡಿಟ್ಟಿದ್ದೀನಿ. ಇವಾಗ ಕುಕ್ಕರ್ ಕ್ಲೋಸ್ ಮಾಡುವ. ಒಂದು 2 ವಿಸಿಲ್ ಬರಲಿ, ಮತ್ತೆ ನೋಡುವ. ಓಕೆ ನೋಡಿ, ಸಾಂಬಾರು ಯಾವ ರೀತಿ ಬಂದಿದೆ ನೋಡಿ. ಇದಕ್ಕೆ ಒಂದು 4 ವಿಸಿಲ್ ಕೊಟ್ಟಿದ್ದೀನಿ. 3 ವಿಸಿಲಲ್ಲಿ ಅಷ್ಟೊಂದು ಇದಾಗಲಿಲ್ಲ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು ಯಾವ ರೀತಿ ಸಾಂಬಾರು ಬಂದಿದೆ ಅಂತ. ಬಿಸಿ ಉಂಟು, ಕ್ಲಿಯರಾಗಿ ಕಾಣ್ತಿಲ್ಲ. Light focus on parts. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಈಸಿಯಲ್ಲಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬಂದಿದೆ. ಇನ್ನು ಬೇಕಾದರೆ ನಿಮಗೆ 1-2 ವಿಸಿಲ್ ಇಡ್ಬೋದು. ಅದು ತಿನ್ನಲಿಕ್ಕೆ ಏನು ಸಿಗಲ್ಲ, ಫುಲ್ ಸ್ಪ್ಯಾಶ್ ಆಗುತ್ತೆ. ಅದಕ್ಕೆ ನಾನು ಈ ರೀತಿ ಇಟ್ಟೆ. ಅನ್ನ ಸಾಂಬಾರು ಟೇಸ್ಟ್ ಆಗುತ್ತೆ.